ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಒಂದು ಕ್ಲಿಪ್ ಕೊಡಪ್ಪ ಇಲ್ಲಿ ಪಾಪು. 8 ಗಂಟೆಗೆ ಬರ್ಬೇಕಂದ್ರೆ ಅವ್ರಿಗೆ ನೀನು 8 ಗಂಟೆಗೆ ಎಲ್ಲಿ ಟೈಮ್ ಇರಲ್ವಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಲೈವ್ ಬನ್ನಿ ದಯವಿಟ್ಟು. ತಡಿ. ಸೂತ್ರವು ಇರದೆ ಪಾತ್ರ ಇರಲು ಆದರಿಗಾಗಿ ಪತನ ಇರಲು ಇಂಥ ಮಾಯಾದಿ ಸಂಕೋಚ ಇದೇ ಮೈನ ಮೈನ ಇದು ಮಾಯ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಲೈವ್ ಬನ್ನಿ, ಚಾಟ್ನ ಮಾಡಿ. ಯಾರ್ಯಾರು ಬರ್ತೀರಾ ನೋಡೋಣ. 8:30 ಮಾಡ್ತಾಯಿದ್ದೀನಿ, ಯಾಕೆಂದ್ರೆ ಟೈಮೇ ಸಿಗಲ್ಲ. ಹಾಗಾಗಿ ಹಾಯ್, ಯಾರೋ ಒಬ್ಬರು ಬಂದರು. ದಯವಿಟ್ಟು ಲೈಕ್ ಬಂದಿದ್ದೀರಾ, ಒಂದು ಲೈಕ್ ಕೊಡಿ. ಎಲ್ಲರೂ ಹೇಗಿದ್ದೀರಾ ಮೆಸೇಜ್ ಮಾಡಿ. ವೆದರು ತುಂಬ ಕೋಲ್ಡ್ ಇದೆ. ನಮ್ಮ ರಾಯನ್ ಸಿಕ್ಕಿರೋದನ್ನ ಸವಿತಾ ಅವರು ಪಾಪ ಅವರು ಲೈವ್ಸಲ್ಲಿ ಹೇಳ್ತಾಯಿದ್ರು. ಥ್ಯಾಂಕ್ ಯು ಸವಿ. ಬೇಗ ಬೇಗ ಮೆಸೇಜ್ ಮಾಡಿ. ಹಾಯ್ ಅಂತ ಮೆಸೇಜ್ ಹಾಕಿ. ನಾನು ಎಷ್ಟು ಫಾಸ್ಟ್ ಅಲ್ವಾ? ನೀನು ಕನೆಕ್ಟ್ ಆಗ್ಬೋದು. ಸ್ವಲ್ಪ ನೋಡು, ಪಬ್ಲಿಕ್ ಬಂದೈತೆ, ಏನು ಬಂದೈತೆ ಅಂತ. ಸೂತ್ರ ಸವಿತಾ ಅವರೆಲ್ಲ ಬರ್ತಾರೆ, ರೇಣುಕಾ ಅವರೆಲ್ಲ ಬರ್ತಾರೆ ಹೊಸೊಬ್ರು. ಅನುಷಾ, ರೇಣುಕಾ ಅಲ್ಲ, ಯಾಕೆ ನಂದು ಕನೆಕ್ಟ್ ಆಯ್ತಾ ಅಲ್ವಾ? ಇಲ್ವಾ? ಪಬ್ಲಿಕ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಎಲ್ಲ ಪಾಪ ಅಲ್ಲಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. This video is unable with registered mode. Unable to view this video. You will need disable ರೆಸ್ಟ್ರಿಕ್ಷನ್ ಮೋಡು ಅಂದರೆ ಅನೇಬಲ್. ಕಾವೇರಿ ತೀರದ ಈಗೇನು ಅದೇನು ಸೆಟ್ಟಿಂಗ್ ಮಾಡಿದ್ದೀನೋ ಒಂದು ಗೊತ್ತೈತಲ್ಲ, ಹೋಗೋದಿದೆ. ಈಗ ನೋಡಮ್ಮ, ಈಗೇನಂತ ಗೊತ್ತಮ್ಮ? ಹಾಯ್, ಒಂದು ಲೈಕ್ ಕೊಡಿ. ಕೊಟ್ಟಿದ್ದೀವಿ ಅಂತ ಬಂತು. ಮೆಸೇಜ್ ಮಾಡಿ. ಇಲ್ಲೇ ಅಂದ್ಬಿಟ್ಟು ನೀನು ಮೆಸೇಜ್ ಮಾಡಬೇಕು, ಲೈಕ್ ಮಾಡಬೇಕು. ಸೂತ್ರವು ಇರದೆ ಪತನ ಇರದು ಇಂಥ ಮಾಯಾದಿ ಸಂಕೋಚ. ಏನು ಮಾಡಿದ್ದೇನ ಅಂತ ನಂಗಂತೂ ಗೊತ್ತೇ ಆಯ್ತಲ್ಲ.